ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಶಿಕ್ಷಕರ ನೇಮಕಾತಿ ಕುರಿತಂತೆ ಒಂದು ಸಣ್ಣ ಆರ್ಟಿಕಲ್ ಪ್ರಕಟ ಆಗಿತ್ತು. ಆ ಒಂದು ಆರ್ಟಿಕಲ್ನ ಇಟ್ಕೊಂಡು ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಜಸ್ಟ್ ಇಷ್ಟು ದಿನ ನೋಟಿಫಿಕೇಶನ್ಗೂ ಆಗಿಲ್ಲ ಅಂತೇಳಿ ಡಿಸಪಾಯಿಂಟ್ ಆಗಿದ್ರಲ್ಲ, ಸ್ವಲ್ಪ ಈ ಥರ ಅಂಶಗಳನ್ನು ನಾವು ಪರಿಗಣಿಸ್ಕೊಂಡು ಓದಲಿಕ್ಕೆ ಒಂದು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಹೋಗ್ತಿದ್ದೀನಿ. ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ 51,000 ಶಿಕ್ಷಕರ ಕೊರತೆ ಇದೆ. ಅದರಲ್ಲಿ 18,000 ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಒಪ್ಪಿಗೆ ದೊರೆತಿದೆ. ಅಂದರೆ 18,000ಕ್ಕೆ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಸೊ ಅದು ನೇಮಕಾತಿಗೆ ಒಂದಿಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಒಳ ಮೀಸಲಾತಿ ಹಂಚಿಕೆ ವರ್ಗೀಕರಣ ಕಾರ್ಯ ಪೂರ್ಣಗೊಂಡಲ್ಲಿ ನೇಮಕಾತಿಗೆ ಚಾಲನೆ ದೊರೆಯಲಿದೆ ಅಂತಂದು ಹೇಳ್ತಾ ಇದ್ದಾರೆ. ಅಂದರೆ ಈಗ ಒಳ ಮೀಸಲಾತಿ ಹಂಚಿಕೆ ಕಾರ್ಯಕ್ಕೋಸ್ಕರ ನೇಮಕಾತಿ ಸ್ಟೇ ಆಗಿರೋದನ್ನ ಅಲ್ಲಿ ಹೇಳ್ತಾ ಹೋಗಿದ್ರೆ, ಇದರ ಕುರಿತಂತೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ನೋಡೋದಾದ್ರೆ, ನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದ ಸಚಿವ ಮಧು ಬಂಗಾರಪ್ಪ, ಒಳ ಮೀಸಲಾತಿ ಅನುಷ್ಠಾನದ ಹಿನ್ನೆಲೆಯಲ್ಲಿ ಶೀಘ್ರವೇ ಸರ್ಕಾರಕ್ಕೆ ಸಮೀಕ್ಷಾ ವರದಿ ಸಲ್ಲಿಸಿ ಎಂದು ಮನವಿ ಮಾಡಿದರು. ಅಂದರೆ ಇವರೇನು ಒಂದೇ ವೇದಿಕೆಯಲ್ಲಿ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಮತ್ತು ಶಿಕ್ಷಣ ಸಚಿವರು ಒಂದೇ ವೇದಿಕೆಯಲ್ಲಿ ಇದ್ದಾಗ ಶಿಕ್ಷಣ ಸಚಿವರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವ ಶಿಕ್ಷಕರ ಕೊರತೆಯನ್ನು ಅವರಿಗೆ ಒಂದು ಮನದಟ್ಟು ಮಾಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ 51,000 ಶಿಕ್ಷಕರ ಕೊರತೆ ಇದೆ. ಅದರಲ್ಲಿ 18,000 ಶಿಕ್ಷಕರ ನೇಮಕಕ್ಕೆ ಸರ್ಕಾರದ ಒಪ್ಪಿಗೆ ದೊರೆತಿದೆ. ಅಂದರೆ ಆಲ್ರೆಡಿ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಳ ಮೀಸಲಾತಿ ಹಂಚಿಕೆ ಕಾರ್ಯ ಪೂರ್ಣಗೊಂಡಲ್ಲಿ ನೇಮಕಾತಿಗೆ ಚಾಲನೆ ದೊರೆಯಲಿದೆ ಅಂತಂದು ಸಚಿವರು ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಇದೇ ಒಂದು ವೇದಿಕೆಯಲ್ಲಿ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಕೂಡ ಇದ್ದಿರೋದ್ರಿಂದ ಸೊ ಅವ್ರಿಗೂ ಕೂಡ ವಾಸ್ತವಿಕತೆಯ ಒಂದು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿರ್ತಾರೆ. ಸೊ ಆದಷ್ಟು ಬೇಗ ವರದಿ ಸಲ್ಲಿಸುವ ಪ್ರಯತ್ನವನ್ನು ಕೂಡ ಆಯೋಗದಿಂದ ಆಗ್ಬೋದು ಅನ್ನೋದು ನಾವೊಂದು ಪಾಸಿಟಿವ್ ಆಗಿ ತಗೋಬಹುದು. ಯಾಕಂದರೆ 22ರವರೆಗೂ ಕೂಡ ಈ ಒಳ ಮೀಸಲಾತಿ ಸರ್ವೆಗೆ ಅವಕಾಶವನ್ನು ಕೊಟ್ಟಿದ್ರು. ಈವರೆಗೂ ಇನ್ನೂ ಅದ್ರ ಬಗ್ಗೆ ಅಪ್ಡೇಟ್ಸ್ ಏನು ಕೊಟ್ಟಿಲ್ಲ. ಅಂದರೆ ಇನ್ನೂ ಡೇಟ್ ಎಕ್ಸ್ಟೆನ್ಷನ್ ಮಾಡ್ತಾರಾ ಏನಂತಂದು ಅಪ್ಡೇಟ್ ಸಿಕ್ಕಿಲ್ಲ. ಸೊ ಒಂದು ವೇಳೆ ಡೇಟನ್ನು ಮುಂದಕ್ಕೆ ಹಾಕೋಂಗಾಗಿದ್ದರೆ ಇಷ್ಟೊತ್ತಿಗೆ ಏನಾದರೂ ಮಾಹಿತಿ ಸಿಗ್ಬೋದಾಗಿತ್ತು. ಬಟ್ ಇಲ್ಲಿವರೆಗೂ ಅಪ್ಡೇಟ್ ಏನೂ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ವೇಳೆ ಹಂಚಿಕೆ ಕಾರ್ಯ ನಡಿಬಹುದು ಅನ್ನೋದು ಜಸ್ಟ್ ಹೋಪ್ ಅಷ್ಟೇ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಆರ್ಟಿಕಲ್ ಕೂಡ ಇದೆ. ಇಲ್ಲಿ ಜುಲೈ 10ರೊಳಗೆ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ನಡೆಯುತ್ತಿರುವ ಪರಿಶಿಷ್ಟ ಜಾತಿಗಳ ಸಮೀಕ್ಷಾ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡಬಾರ್ದು ಅಂತೇಳಿ ಆಂಜನೇಯರವರು ಇಲ್ಲಿ ಮನವಿಯನ್ನು ಮಾಡ್ತಾ ಹೋಗಿದ್ದಾರೆ. ಅದರ ಜೊತೆಗೆ ವಿಶೇಷ ಅಧಿವೇಶನ ಕರೆದು ಜುಲೈ 10ರೊಳಗೆ ಒಳ ಮೀಸಲಾತಿ ಅನುಷ್ಠಾನ ಮಾಡಬೇಕೆಂದು KPCC ಉಪಾಧ್ಯಕ್ಷ ಆಂಜನೇಯರವರು ಒತ್ತಾಯಿಸಿದರು. ಅಂದರೆ ಜುಲೈ 10ರೊಳಗೆ ಈ ವರದಿಯನ್ನು ಜಾರಿಗೊಳಿಸಬೇಕು ಅನ್ನೋದು ಇವರ ಒಂದು ಆಶಯ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಮೇ 5ರಂದು ಸಮೀಕ್ಷಾ ಕಾರ್ಯ ಆರಂಭವಾಗಿದ್ದು ಜೂನ್ 22ರವರೆಗೂ ವಿವಿಧ ಹಂತಗಳಲ್ಲಿ ನಡೆಯಲಿದೆ. ಈಗಾಗಲೇ ರಾಜ್ಯದಾದ್ಯಂತ 90%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗಣತಿ ನಡೆದಿದೆ. ಇನ್ನು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 50% ಮಾತ್ರ ಪೂರ್ಣಗೊಂಡಿರುವ ಕಾರಣ ಮತ್ತೆ ಅವಧಿ ವಿಸ್ತರಿಸುವ ಮಾತುಗಳು ಕೇಳಿ ಬರುತ್ತಿವೆ. ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಈಗಿರುವ ಅವಧಿಯಲ್ಲಿ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಬೇಕು. ಮತ್ತೆ ಅವಧಿ ವಿಸ್ತರಣೆ ಮಾಡಿದರೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತಡವಾಗಲಿದೆ ಅಂತಂದು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದರ ಜೊತೆಗೆ ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ರಾಜ್ಯದಾದ್ಯಂತ ವ್ಯಾಪಕ ಪ್ರಚಾರ ಮಾಡಿದ್ದೇವೆ. ಆದರೂ ಕೆಲವರು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಸೊ ಇವೆಲ್ಲ ಸಮೀಕ್ಷೆ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಶಿಕ್ಷಕರ ಕೊರತೆ ಇತ್ತು ಅಂತೇಳಿ ಅವರು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೋಡ್ರಿ, ಬೆಂಗಳೂರು ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರ ಕೊರತೆ ಇರುವ ಕಾರಣ ಗಣತಿ ಕಾರ್ಯದಲ್ಲಿ ಪ್ರಗತಿ ಕಂಡು ಬಂದಿಲ್ಲ ಅಂತಂದು ಹೇಳಿದ್ರು. ಅಂದರೆ ಗಣತಿಗೋಸ್ಕರಲೂ ಕೂಡ ಅಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಿದೆ ಅಂತಂದೇಳಿ ಹೇಳ್ಬೋದು. ಈ ಎಲ್ಲ ಅಂಶಗಳನ್ನ ನಾವು ಅವಲೋಕಿಸಿದಾಗ ವರದಿ ಜಾರಿ ಮಾಡಲಿಕ್ಕೂ ಕೂಡ ಸಾಕಷ್ಟು ಒತ್ತಡ ಇದೆ. ಸೊ ಈ ಎಲ್ಲ ಅಂಶಗಳನ್ನ ನಾವು ಪರಿಗಣಿಸ್ಕೊಂಡು ಓದೋದನ್ನ ಸ್ಟಾರ್ಟ್ ಮಾಡಿದರೆ ಬೆಟ್ರ್. ಯಾಕಂದರೆ ಇನ್ನೂ ನಾವು ಲೇಟ್ ಮಾಡ್ತಾ ಹೋಗಿವಂತಂದರೆ ಓದಲಿಕ್ಕೆ ಮುಂದೆ ನೋಟಿಫಿಕೇಶನ್ ಆದಾಗ ಭಾಳಷ್ಟು ಒತ್ತಡ ಬೀಳುತ್ತೆ. ಸೊ ನೀವು ಓದಿದರೆ ಒಳಿತು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್, ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಒಂದು ಟಾರ್ಗೆಟನ್ನು ಕೊಡ್ತೀವಿ, ವೀಕ್ಲಿ ಟಾರ್ಗೆಟ್.
ಆ ಟಾರ್ಗೆಟ್ಗೆ ಸಂಬಂಧಪಟ್ಟಂಗೆ ನೀವು ಅಚೀವ್ ಯಾರು ಅದನ್ನು ಆಕ್ಸೆಪ್ಟ್ ಮಾಡ್ತೀರಾ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೆ. ಆ ಟೈಮ್ ಟೇಬಲ್ ಪ್ರಕಾರ ಯಾರು ಓದ್ಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಓದಿ ಇಂದು 8 ಗಂಟೆ ಅಥವಾ 8:30 ಪಿ ಎಸ್ ಟಿ ಮತ್ತು ಟಿ ಇ ಟಿ ಪೇಪರ್ ಒನ್ಗಾಗಿ ಮೊದಲ ವಾರದ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ. ಸಾಧ್ಯ ಆದರೆ ಇವತ್ತೇ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ 2025ಗೆ ಸಂಬಂಧಪಟ್ಟಂಗೆ ಗಣಿತ ವಿಜ್ಞಾನ ವಿಷಯಕ್ಕೆ ಕೂಡ ಟಾರ್ಗೆಟಿಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ 2025ಗೆ ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನದ ಮೊದಲ ಟಾರ್ಗೆಟನ್ನು ಕೂಡ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇವೆಲ್ಲ ವಿಡಿಯೋಗಳು ಸಪ್ರೇಟ್ ಬರ್ತಾ ಹೋಗುತ್ತೆ. ನೀವು ಯಾವ ಸಬ್ಜೆಕ್ಟು ಯಾವ ಜಾಬ್ಗೆ ಓದ್ಬೇಕಂತ ಅನ್ಕೊಂತೀರ ಆ ಒಂದು ವೀಕ್ಲಿ ಟಾರ್ಗೆಟ್ನ ನೀವು ತಗೊಂಡು ಅಚೀವ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಹೋಗ್ತೇನೆ. ಜೈ ಹಿಂದ್.